ಸಾಮಾಜಿಕ ಪರಿಶೋಧನಾ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಕಲಬುರಗಿ ಮತ್ತು ತಾಲೂಕು ಪಂಚಾಯತ್ ಆಳಂದ್ ಇವರ ಸಂಯುಕ್ತ ಆಶ್ರಯದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೊಳ್ಳೋಳಿಯಲ್ಲಿ ಮಾಡಲಿಕ್ಕೆ ಬಂದಿರುತ್ತಾರೆ. ಈ ಒಂದು ಕಾರ್ಯಕ್ರಮದ ಈ ಒಂದು ಪಾಲಕ ಪೋಷಕರ ಸಭೆಯನ್ನು ಇಲ್ಲಿ ಕರೆದಿರುತ್ತಾರೆ. ಈ ಪಾಲಕ ಪೋಷಕರ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮತ್ತು ನಮ್ಮ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಶ್ರೀಯುತ ಅಲ್ಲಭಕ್ಷ ಗಾಡೆ ಪಟೇಲ್ ಅವರು ವಹಿಸಿಕೊಳ್ಬೇಕಂತ ಹೇಳ್ಕೊಳ್ತಾ ಇದ್ದೀನಿ. ಸಾಮಾಜಿಕ ಪರಿಶೋಧನಾ ಬೆಂಗಳೂರವರ ಅಧಿಕಾರಿಗಳಾಗಿರ್ತವರು ಮತ್ತು ಒಂದು ಶಾಲೆಯ ಮುಖ್ಯಗಳು ಮತ್ತು ಸಹಶಿಕ್ಷಕ ವೃಂದದವರು ಮತ್ತು ನಮ್ಮ ಶಾಲೆಯ ಮುಖ್ಯಗಳು ಮತ್ತು ಸಹಶಿಕ್ಷಕ ವೃಂದದವರು ವಹಿಸಿಕೊಳ್ಬೇಕಂತೇಳಿ ಎಲ್ಲ ನನ್ನ ಮುದ್ದು ಮಕ್ಕಳ ಪರವಾಗಿ ತಿಳ್ಕೊಳ್ತಾ ಇದ್ದೀನಿ. ಸಾಮಾಜಿಕ ಕಾರ್ಯಕ್ಕೆ ಆಗಮಿಸಿರ್ತಕ್ಕಂಥ ಈ ಶಾಲಾ ಪೋಷಕರ ಸಭೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಪಾಲಕ ಪೋಷಕರಿಗೂ ಮತ್ತು ನನ್ನ ಎಲ್ಲ ಸಹಶಿಕ್ಷಕರಿಗೂ ಎಲ್ಲ ನನ್ನ ಮುದ್ದು ಮಕ್ಕಳವರಿಗೂ ಈ ವೇದಿಕೆ ಪರವಾಗಿ ತುಂಬ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮವನ್ನು ಅಧಿಕಾರಿಯವರಿಗೆ ವಹಿಸಿಕೊಳ್ಬೇಕಂತ ಕೇಳುತ್ತೇನೆ. ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನೆ ತಮ್ಮ ಸಮಗ್ರ ಶಿಕ್ಷಣ ಯೋಜನೆ ಬೇಕಿತ್ತು. ಹೆಚ್ಚಿನ ಒಂದು ಸಂಖ್ಯೆಯ ಪಾಲಕರು ಬರಬೇಕಿತ್ತು. ಬಟ್ ನಿನ್ನೆ ಇಲ್ಲೇ ಗ್ರಾಮ ಸಭೆ ಪಡಿತೀವಿ. ಆಲ್ರೆಡಿ ಎಲ್ಲರಿಗೆ ತಿಳಿಸಿದ್ರೆ ನಿಮ್ಮ ಮಕ್ಕಳಿಗೆ ನಿನ್ನೆ ಬಂದ ತಕ್ಷಣ ಎಲ್ಲರಿಗೂ ತಾಯಿ ತಂದಿಗೆ ಬರ್ಲಾಕ ಹೇಳಿದೆ ಸ್ಕೂಲಿಗೆ. ನಿನ್ನೆ ನಿಮ್ಗೆ ಎಲ್ಲರಿಗೆ ಎಜುಕೇಷನ್ ಮಾಡಿರ್ತಕ್ಕಂಥದ್ದಾಯ್ತು. ಅದನ್ನು ಏನೋ ಅವರ ಕೆಲಸದ ಒತ್ತಡದಲ್ಲಿ ಸುತ್ತಮುತ್ತ ಏನೋ ತೋಟಗಾರಿಕೆ ಇದೆ ಮತ್ತು ಇದು ಕೆಲಸದ ಒಂದು ಒತ್ತಡದಲ್ಲಿ ನಮ್ಮ ಪಾಲಕರು ಬರದೇ ಇರ್ಬೋದು. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ಈ ಸಾಮಾಜಿಕ ಪರಿಶೋಧನಾ ಪಾಲಕರು ಸಭೆ ಮಾಡ್ತಕ್ಕಂಥದ್ದು. ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗುರಿಯರು ಹಾಗೂ ನಮ್ಮ ಶಾಲೆಯ ಎಲ್ಲ ಅಧಿಕಾರಿಗಳಿಗೂ ಹಾಗೂ ನಮ್ಮ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ವಂದಿಸುತ್ತಾ ನಾನು ಎರಡು ಮಾತುಗಳನ್ನು ಮುಂದುವರಿಸುತ್ತೇನೆ. ಅದೇ ರೀತಿಗೆ ಈ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥ ಉದ್ದೇಶ ಏನಂತಪ್ಪ ಅಂದ್ರೆ ಶಾಲೆಯ ವಾತಾವರಣ ಚೆನ್ನಾಗಿದೆ, ಮಕ್ಕಳು ಶಾಲೆಗೆ ಬರ್ತಾರೋ ಇಲ್ಲೋ, ಶಾಲೆಯ ವ್ಯವಸ್ಥೆಯಲ್ಲಿ ಮಕ್ಕಳು ದೀರ್ಘಕಾಲ ಆಗಿಲ್ಲೋ, ಅದರ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಬಂದು ಪಾಠ ಚೆನ್ನಾಗಿ ಮಾಡ್ತಾರೋ ಇಲ್ಲೋ, ಮಕ್ಕಳಿಗೆ ಊಟದ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆಯೋ, ಸರ್ಕಾರ ನೀಡಿರ್ತಕ್ಕಂಥ ಸವಲತ್ತುಗಳು ಪರಿಪೂರ್ಣವಾಗಿ ಮಕ್ಕಳಿಗೆ ಮುಟ್ಟಿದಾಗ ಮಾತ್ರ ಮಕ್ಕಳ ಶಿಕ್ಷಣವನ್ನು ವ್ಯವಸ್ಥೆಯನ್ನು ಸರಿಯಾಗಿ ಪಾಲನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ತಮ್ಮ ಶಾಲೆಯ ವಾತಾವರಣ ನೋಡಿದಾಗ ತಮ್ಮ ಶಾಲೆಯನ್ನು ನೋಡಿದಾಗ ಬಹಳ ಸುಂದರವಾಗಿರ್ತಕ್ಕಂಥ ಶಾಲೆ ಇತ್ತು. ಬಟ್ ಈ ಗ್ರಾಮದ ಒಂದು ಪರಿಶ್ರಮನ ಐತಿ. ಯಾಕೆ ನಾನು 2 ವರ್ಷದ ಹಿಂದ್ಗಡೆ ಬಂದಾಗ ಆ ಸುತ್ತಲ ಲಾಸ್ಟ್ ಕಂಪೌಂಡ್ ಕಟ್ತಾ ಇದ್ರು. ಅವಾಗ 2 ವರ್ಷಗಳ ಹಿಂದೆ ಬಂದಾಗ ನಾನು ಹೋದ ವರ್ಷ ಚುಂಚಳಿಗೆ ಹೋಗಿದ್ದೆ. ಬಟ್ 2 ವರ್ಷದ ಹಿಂದೆ ಕಂಪೌಂಡ್ ಮಾಡಿದ್ದಾರೆ. ಬಟ್ ಶಾಲೆ ಕಟ್ಟಡ ನಡೀತಿದ್ವಿ. ಬಟ್ ಇನ್ನೂ 2 ವರ್ಷ ಆಯ್ತು. ಬಟ್ ಲಾಸ್ಟ್ ಕೊನೆಯಲ್ಲಿ ನಡೆದೇ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಒಂದು ಶಾಲೆಯ ಒಂದು ವಾತಾವರಣ ಆಯಿತು. ಇವತ್ತಿನ ದಿವಸ ನಾನು ಈಗ ಬಂದು ನೋಡಿರ್ತಕ್ಕಂಥ ಬೇರೆ ಸ್ಕೂಲಿಗೆ ನೋಡಿರ್ತಕ್ಕಂಥ ನಿಮ್ಮ ಸ್ಕೂಲಿಗೆ ನೋಡೋದಕ್ಕೆ ಬಹಳ ವ್ಯತ್ಯಾಸ ಐತಿ. ನಿಮ್ಮ ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಚೆನ್ನಾಗೈತಿ, ಕಟ್ಟಡ ಐತಿ, ಎಲ್ಲ ಶಿಕ್ಷಕರು ಒಳ್ಳೆ ಉತ್ತಮ ರೀತಿಯಿಂದ ಶಾಲೆ ಕಲಿಸ್ತಕ್ಕಂಥ ವ್ಯವಸ್ಥೆ ಐತಿ, ಆಸಕ್ತಿಯಿಂದ ಇದ್ದಿರ್ತಕ್ಕಂಥ ವ್ಯವಸ್ಥೆ ಐತೆ. ಇಲ್ಲಿ ಇದ್ದಿರ್ತಕ್ಕಂಥ ಏನು ಈ ಶಾಲೆಯಲ್ಲಿ ವಾತಾವರಣ ಯಾವ ರೀತಿ ಚೆನ್ನಾಗಿದೆಯೋ ಆ ಚೆನ್ನಾಗಿ ಇದ್ದಿರ್ತಕ್ಕಂಥ ವಾತಾವರಣ ಗ್ರಾಮದವರು ಬಳಕೆ ಮಾಡ್ಕೋಬೇಕು ಸರಿಯಾಗಿ. ಯಾವ ರೀತಿ ಬಳಕೆ ಮಾಡ್ಕೋಬೇಕಂದ್ರೆ ನಮ್ಮ ಮಕ್ಕಳು ಚೆನ್ನಾಗಿ ಓದುತ್ತಾ ಇದ್ದಾರಲ್ಲ, ದಿನನಿತ್ಯ ಶಾಲೆಗೆ ಹೋಗ್ತಾರಿಲ್ಲ, ಮನೆಗೆ ಬಂದಾಗ ಅವರು ವಿದ್ಯಾರ್ಥಿ ಯಾರು 3ನೇ ಇದ್ದರು, 4ನೇ ಇದ್ದರು, 5ನೇ ಇದ್ದರು, ಅವ್ರಿಗೆ ಆ ಪ್ರಮಾಣದಲ್ಲಿ ವಿದ್ಯಾರ್ಥಿ ಬರ್ತದೇ ಇರೋ ಅಂತಕ್ಕಂಥದ್ದು ತಾಯಿ ತಂದೆಗಳು ಅದು ಮನಮುಟ್ಟವಾಗಿ ಅವರು ತಿಳ್ಕೊಂಡಾಗ ಮಾತ್ರ ಶಾಲಾ ಮಕ್ಕಳ ವಿದ್ಯಾಭ್ಯಾಸ ಹೆಚ್ಚಿನ ಜ್ಞಾನಾರ್ಜನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮಕ್ಕಳು ಆಗಿರ್ತಕ್ಕಂಥವ್ರು ಚೆನ್ನಾಗಿ ನೋಡಿ ಮನೆಗೆ ಹೋದಾಗ ಓದ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಸಾಯಂಕಾಲ 5 ಗಂಟೆ ಆದಾಗ ಮುಂಜಾನೆಯಿಂದ ಸಾಯಂಕಾಲ ಶಿಕ್ಷಕರಿಗೆ ಏನು ಪಾಠ ಹೇಳಿರ್ತಕ್ಕಂಥ ಒಂದ್ಸಲ ರಿಮೆಂಬರ್ ಮಾಡಿ ನೋಡಿದ್ರಂದ್ರೆ ಅದು ನಿಮಗೆ ಮನಮುಟ್ಟವಾಗಿ 1 ವರ್ಷದ ಕಾಲ ದೀರ್ಘವಾಗಿ ನಿಮ್ಮ ಜ್ಞಾನದಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ನಿಮಗೆ ಆನ್ಯುವಲ್ ಎಕ್ಸಾಮ್ದಾಗ ಉತ್ತರ ಬರೀತಕ್ಕಂಥ ಸರಳೀಕರಣ ಆಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಅದಕ್ಕೆ ಮಕ್ಕಳಾಗಿರ್ತಕ್ಕಂಥವ್ರು ಒಳ್ಳೆಯ ರೀತಿಯಿಂದ ಚೆನ್ನಾಗಿ ಓದ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅಂದಾಗ ಮಾತ್ರ ನಿಮ್ಮ ವಿದ್ಯಾರ್ಥಿಗೆ ಹೆಚ್ಚಿನ ಒಂದು ವ್ಯವಸ್ಥೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ನಾವು ಬಿಸಿ ಊಟದ ಬಗ್ಗೆ ಹೆಚ್ಚಿನ ಹೇಳ್ಬೇಕಂದ್ರೆ ನೀವು ಬಿಸಿ ಊಟದ ಬಗ್ಗೆ ಬಹಳಷ್ಟು ದಾಖಲೆಗಳೈತಿ. ಮಕ್ಕಳು ಸಣ್ಣ ಮಕ್ಕಳು ಇದ್ದಿರ್ತಾವೆ, 1 ಸೇವಂತ ಇದ್ದಿರ್ತಾವ, 1ನೇ 2ನೇ ಮಕ್ಕಳು ಬಹಳ ಸೂಕ್ಷ್ಮವಾಗಿರ್ತಾವೆ. ಯಾಕಂದ್ರೆ ನಾವು ಮಕ್ಕಳಿಗೆ ಹಾಲನ್ನು ಚೆನ್ನಾಗಿ ಕುದಿಸ್ಲಿಲ್ಲ ಅವ್ರ ಮಕ್ಕಳು ಕುಡಿಯೋಂಗಿಲ್ಲ. ಯಾಕಂದ್ರೆ ವಾಸನೆ ಬರ್ತಾ ಇರ್ತಾರೆ, ಪೌಡರ್ ಹಾಲು ಇದ್ದಿರ್ತಾರೆ. ಅದಕ್ಕಿದ್ದು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಂಪ್ಲೇಂಟ್ ಇದ್ದಿರ್ತಕ್ಕಂಥ ವ್ಯವಸ್ಥೆ ಅದ. ಅದಕ್ಕೆ ನೀವು ಮೊದಲು ಆಡ್ತಕ್ಕಂಥ ಚೆನ್ನಾಗಿರೋದು ಕುದಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅದರ ಜೊತೆಗೆ ನಾವು ನಿಯಮಬದ್ಧವಾಗಿ ಪ್ರತಿ ದಿವಸ ಆಹಾರ ಏನು ಬದಲಾವಣೆ ಅದನ್ನ
ಕೊಡಬೇಕು, ಶುಕ್ರವಾರದ ಏನು ಕೊಡಬೇಕು ಅನ್ನೋದು ಚಾರ್ಟ್ ಇರ್ತದೆ. ಆ ಚಾರ್ಟಿಗೆ ಪ್ರಕಾರ ನಾವು ಆಹಾರ ಧಾನ್ಯಗಳನ್ನು ಮಕ್ಕಳಿಗೆ ನೀಡ್ತಲ್ಲ. ನಾವು ನೀಡತಕ್ಕಂಥದ್ದು ಸೋಮವಾರ ಶುಕ್ರವಾರ ಅನ್ನ ಸಾರು ನೀಡ್ತಾ ಇದ್ದು, ಶನಿವಾರ ಮಾತ್ರ ಉಪ್ಪಿಟ್ಟು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ರಸಂ ಕೊಡ್ತಾ ಇಲ್ಲ, ಚಿತ್ರಾನ್ನ ಕೊಡ್ತಾ ಇಲ್ಲ, ಬೇರೆ ಬೇರೆ ವ್ಯವಸ್ಥೆ ಆಹಾರ ಧಾನ್ಯಗಳು ಸ್ವೀಟ್ ಕೊಡ್ತಕ್ಕಂಥ ಬೇರೆ ಮಕ್ಕಳಿಗೆ ಒಂದು ಪೌಷ್ಟಿಕಾಂಶ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂಥದ್ದು ನಾವು ಪರಿಜ್ಞಾನವನ್ನು ಬೆಳೆಸ್ಕೊಳ್ಬೇಕು. ಅದ್ರ ಜೊತೆಗೆ ಊಟದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸವನ್ನು ಮಕ್ಕಳಲ್ಲಿ ನಿಮ್ದೆಲ್ಲ ಚಾರ್ಟ್ ಐತಿ ಶಿಕ್ಷಕರಿಗೆ. ಇವತ್ತಿನ ಒಂದು ತಿಂಗಳಾದ್ಮೇಲೆ ಮಕ್ಕಳು ಎಷ್ಟು ಕೆಜಿ ಆದ್ರೂ ದೈಹಿಕವಾಗಿ ಬದಲಾವಣೆಯಿಂದ ಪೌಷ್ಟಿಕಾಂಶ ಇದ್ದಿರ್ತಕ್ಕಂಥದ್ದು, ಆ ಬದಲಾವಣೆ ಇರ್ತಕ್ಕಂಥದ್ದು ಬಹಳಷ್ಟು ನಮೂನೆಗಳು ಬಂದಿರ್ತಕ್ಕಂಥ. ನಾವು 2-3 ವರ್ಷ ಮಾಡಿರ್ತಕ್ಕಂಥ MDM ಸ್ಪೆಷಾಲಿಟಿ ಮಾಡಿರ್ತಕ್ಕಂಥ 4 ವರ್ಷದ ಹಿಂದೆ ಇದ್ದಿರ್ತಕ್ಕಂಥದ್ದು ಅಕ್ಕಿ ಚೆನ್ನಾಗಿ ಬರ್ತಿಲ್ಲ, ಬ್ಯಾಳಿ ಚೆನ್ನಾಗಿ ಬರ್ತಿಲ್ಲ, ವ್ಯವಸ್ಥೆ ಬಿಸಿ ಊಟ ಸರಿಯಾಗಿ ಇರ್ತಿಲ್ಲ. ಇವತ್ತಿನ ದಿವಸ ಬ್ಯಾಳಿ ಮತ್ತು ಅಕ್ಕಿ ಎಲ್ಲಾ ರೀತಿ ಚೆನ್ನಾಗಿ ಬರ್ತದ, ಬಟ್ ಬ್ಯಾಳಿ ಅಷ್ಟೇ ಬೇರೆ ಇದ್ದಿರ್ತಕ್ಕಂಥ ಬರ್ತದ, ಒಂದೇ ಕಳಕೆ ಬಂದಿರ್ತಕ್ಕಂಥ. ಹೋದ ರಿಪೋರ್ಟ್ ಮಾಡಿದಾಗ ಈ ಸಲ ಫುಡ್ ಕ್ವಾಲಿಟಿ ಇದ್ದವರು ಟೀಮ್ ಬಂದ್ಬಿಟ್ಟು ಒಂದು 8-10 ಸ್ಕೂಲ್ ಆನಂದ ಪರೀಕ್ಷೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಯಾವುದಪ್ಪ ಅಂದ್ರೆ ಅಕ್ಕಿಯಲ್ಲಿ ಚೆನ್ನಾಗಿ ಬರ್ತಾ ಇದ್ದಲ್ಲೋ, ಬ್ಯಾಳೆ ಚೆನ್ನಾಗಿರ್ತಾ ಇದ್ದಲ್ಲೋ, ಬ್ಯಾಳೆಹಣ್ಣು ಚೆನ್ನಾಗಿ ಬರ್ತಾ ಇದ್ದೋ, ಮತ್ತು ಮೊಟ್ಟೆ ಕೊಡ್ತಕ್ಕಂಥ ವ್ಯವಸ್ಥೆ ಚೆನ್ನಾಗಿದ್ದಲ್ಲೋ ಅದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವ ರೀತಿಯಿಂದ ಮಕ್ಕಳು ಆ 50% ಮೊಟ್ಟೆ ತಿಂತಾವ, 50% ಮೊಟ್ಟೆ ತಿಂತಾ ಇಲ್ಲ. ಯಾಕಂದ್ರೆ ಅವರು ಧಾರ್ಮಿಕ ಮನೋಭಾವನೆಯಿಂದ ತಿಂತಾ ಇಲ್ಲ. ಅದಕ್ಕೆ ಮಕ್ಕಳು ಆರೋಗ್ಯದ ದೃಷ್ಟಿಗೆ ಎಲ್ಲರಿಗೂ ಮೊಟ್ಟೆ ತಿಂತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ಶಾಲೆಯಲ್ಲಿ ಆ ಪಾಲಕರ ಕರ್ಪಿಸಿ ಮನೋಪೂರ್ವಕ ಅವ್ರು ವಿಚಾರ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಅಂದಾಗ ಮಕ್ಕಳ ಒಂದು ಪೌಷ್ಟಿಕಾಂಶ ಕಡಿಮೆ ಇಲ್ಲದಾಗ ಆಗ್ತದೆ, ಅವ್ರು ದೈಹಿಕವಾಗಿ ಚೆನ್ನಾಗಿ ಬೆಳೀಲಿಕ್ಕಾಗ್ತದೆ. ಮಕ್ಕಳು ಚೆನ್ನಾಗಿ ದೈಹಿಕವಾಗಿ ಬೆಳೆದಾಗ ಮಾತ್ರ ಮಾನಸಿಕವಾಗಿ ಅವ್ರು ಮುಂದುವರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಮಕ್ಕಳಾಗಿರ್ತಕ್ಕಂಥ ನೀವೆಲ್ಲರೂ ಸರಿಯಾಗಿ ಓದಿರ್ತಕ್ಕಂಥ ವ್ಯವಸ್ಥೆ ಮಾಡಕ್ಕೆ ಮಾಡ್ತಿರಲಿಲ್ಲ. ನಿಮ್ಗೆ ಶಾಲೆ ಇದ್ದಿರ್ತಕ್ಕಂಥ ಶಾಲೆಯ ಶಿಕ್ಷಕರ ಎಲ್ಲ ಸರ್ಕಾರ ಖರ್ಚು ಮಾಡಕ್ಕಂತ ಯಾವುದೂ ಫ್ರೀ ಇಲ್ಲಿ वो हम ही सुन रहे हैं स्कूल के जो कुकर्स हैं, टीचर्स हैं, अभी हमारे टीचर हैं, तो ये गलत है, ये तरीका गलत है। जो सुनने वाले हैं पेरेंट्स, आप उनके सामने इतना बोले तो वो होशियार होते। हमारे बच्चों को इतना दे रहे, इतनी फैसिलिटी है, गवर्नमेंट इतना हमारे को दे रही, तो हमारे बच्चे क्या खा रहे, घर को आपको क्या पढ़ रहे, होमवर्क क्या कर रहे, टीचर पढ़ा रहे क्या नहीं पढ़ा रहे, कितना बजट आ रहा, बजट में कौन कौन क्या करे मालूम होता। असल पेरेंट्स सुनना था, हमें सुनको क्या करना है। ಮಾತಾಡ್ತೇ ಮಾಡೋದು ಅದಕ್ಕೆ ನೀವೆಲ್ಲರೂ ಓದ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮಾಡ್ತಿಲ್ಲ ದಿನನಿತ್ಯ ಶಾಲೆಗೆ ಬರಬೇಕು. ಒಂದಿನ ಶಾಲೆ ತಪ್ಪಿಸಬಾರ್ದು. ಒಂದು ವೇಳೆ ನಿಮ್ಮ ದೋಸ್ತರಾಗಿರ್ಬೋದು, ನಿಮ್ಮ ಗೆಳತಿಯರಾಗಿರ್ಬೋದು, ಯಾರಾದ್ರೂ ಶಾಲೆಗೆ ಬರಲಿಲ್ಲ ಅಂದ್ರೆ ಅವ್ರಿಗೆ ಶಾಲೆ ತರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಮಾಡ್ತೀರಿಲ್ಲ? ಯಾರ್ದು ನಿಮ್ಮ ಶಾಲೆಗೆ ಅಡ್ಮಿಷನ್ ಆಗಿರ್ತದ ಯಾರಿಗೂ ಇಲ್ಲ ಅಂತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು. ಮಾಡ್ತೀರಾ? ಓಕೆ, ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೆ ನಮ್ಮ ಕಾರ್ಯಚಟುವಟಿಕೆಗಳ ಕುರಿತು ವಿಶೇಷವಾಗಿ ವಿವರಣಾತ್ಮಕವಾಗಿ ಹೇಳಿ ನಮಗೆ ಎಲ್ಲ ಮಕ್ಕಳ ಮನವೊಲಿಸಿದ್ದಕ್ಕಾಗಿ ಈ ಸಾಮಾಜಿಕ ಪರಿಶೋಧನಾ ಅಧಿಕಾರಿಗಳಿಗೆ ನಮ್ಮ ಎಲ್ಲ ಶಿಕ್ಷಕ ಸಿಬ್ಬಂದಿ ವರ್ಗದ ಪರವಾಗಿ ಮತ್ತು ಎಲ್ಲ